ಮಾರುತೇಶ್ ಮತ್ತು ಪ್ರಶಾಂತ್ ನಾಥ್ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ. ಸಂಘ ಪ್ರಾರ್ಥನೆಯನ್ನು ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಹಾಡಿದ್ದರ ಬಗ್ಗೆ. ಪ್ರಶಾಂತ್, ಇಂಟ್ರೆಸ್ಟಿಂಗ್ ಅಲ್ಲ? ಅಜಿತ್, ಆಫ್ ಲೇಟ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಬಿ ಜೆ ಪಿಯ ನಾಯಕರು ಧರ್ಮಸ್ಥಳದ ವಿಷಯ ಮತ್ತು ಇವತ್ತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದರಲ್ಲಿ ಒಂದೇ ಪೇಜ್ನಲ್ಲಿ ಕಾಣ್ತಾ ಇರತಕ್ಕಂಥದ್ದು ಪೊಲಿಟಿಕಲ್ ಏನು ಅನ್ನೋದು ಭಾಳ ಕುತೂಹಲದ ವಿಷಯ. ಈಗ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಮೊದಲ ಬಾರಿ ಹೇಳಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಸದನದಲ್ಲಿ. ಹಿಂದೆ ಕೂಡ ಅವರು ಈ ಸಂಘದ ಶಾಖೆ ಇದರ ಬಗ್ಗೆ ಎಲ್ಲ ತುಂಬ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಆದರೆ ನಾಯಕತ್ವ ಬದಲಾವಣೆಯ ಚರ್ಚೆ ಶುರುವಾದಾಗಿನಿಂದ ಅಥವಾ ಆ ಚರ್ಚೆ ನವೆಂಬರ್ನಲ್ಲಿ ಏನಾಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಕುತೂಹಲ ಇರುವಾಗ ಏಕಾಏಕಿ ಡಿ ಕೆ ಶಿವಕುಮಾರ್ ಸಂಘದ ಪ್ರಾರ್ಥನೆಯನ್ನು ಸದನದಲ್ಲಿ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ನೋಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಜಾಸ್ತಿ ಕುತೂಹಲ ಇದೆ ಅಂತ ನನಗನ್ಸುತ್ತೆ. ಎಸ್, ಯಾಕಂದರೆ ಈಗ ಬಿ ಜೆ ಪಿ ನ್ಯಾಚುರಲಿ ಬಿ ಜೆ ಪಿ ಅದನ್ನು ಸ್ವಾಗತ ಮಾಡುತ್ತೆ. ಹೌದು, ಬಿ ಜೆ ಪಿ ಹೈಕಮಾಂಡ್ ಸರಿಯಪ್ಪ ಯಾರೋ ಸಂಘದ ಪ್ರಾರ್ಥನೆ ಹೇಳ್ತಿದ್ದಾರೆ, ಸ್ವಾಗತ ಮಾಡುತ್ತೆ. ಒಂದು ಕಡೆ ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ಜೈರಾಮ್ ರಮೇಶ್ ಇವರು ಸೈದ್ಧಾಂತಿಕವಾಗಿ ನಾವು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅನ್ನು, ರಾಹುಲ್ ಗಾಂಧಿ ಅವ್ರದ್ದೊಂದು ಫೇಮಸ್ ಸ್ಟೇಟ್ಮೆಂಟ್ ಇತ್ತು, ಬಿ ಜೆ ಪಿಯನ್ನು ಎದುರಿಸೋದಕ್ಕಿಂತ ಆರ್ ಎಸ್ ಎಸ್ ಅನ್ನು ಎದುರಿಸಬೇಕು, ಆಗ ಮಾತ್ರ ನಮಗೆ ಇಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಹೇಳಿದರು. ಹೀಗಿರುವಾಗ ಅವರದೇ ಪಕ್ಷದ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಸಂಘದ ಪ್ರಾರ್ಥನೆಯನ್ನು ಹೇಳಿರ್ತಕ್ಕಂಥದ್ದು ನಿಶ್ಚಿತವಾಗಿ ಕುತೂಹಲವನ್ನು ಜಾಸ್ತಿ ಮಾಡುತ್ತೆ. ನಾನು ಹೀಗೆ ಆಗತ್ತೆ ಅಂತಕ್ಕಂಥ ಯಾಕಂದರೆ ಮೆಸೇಜ್ ಹಾಕಿರಂಗೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಏನಾರು ಬರೋ ಪ್ಲ್ಯಾನಲ್ಲಿದ್ದಾರೇನ್ರಿ ಅಂತ ನನಗನ್ಸುತ್ತೆ. ಅಜಿತ್, ಡಿ ಕೆ ಶಿವಕುಮಾರ್, ನಾವು ಇದನ್ನು ಭಾಳ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಈಶಾ ಫೌಂಡೇಶನ್ನ ಕಾರ್ಯಕ್ರಮಕ್ಕೆ ಹೋದಾಗ, ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಹೋಗಿ ಅವರು ಸ್ನಾನ ಮಾಡಿದ ಸಂದರ್ಭದಲ್ಲಿ, ಮೊನ್ನೆ ಧರ್ಮಸ್ಥಳದ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದಾಗ ಮತ್ತು ಇವತ್ತು ಸಂಘದ ಪ್ರಾರ್ಥನೆಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೊಂದು ಸ್ಪಷ್ಟತೆ ಇದೆ. ಏನು, ಯಾವುದೇ ಕಾರಣಕ್ಕೂ ಹಿಂದುತ್ವದ ಪಿಚ್ನಲ್ಲಿ ಬಿ ಜೆ ಪಿ ಜೊತೆ ಕಾದಾಡಬಾರ್ದು ಅಂತಕ್ಕಂಥದ್ದು. ಸಿದ್ದರಾಮಯ್ಯ ಅವರ ಬಿಗ್ಗೆಸ್ಟ್ ಪೊಲಿಟಿಕಲ್ ಮಿಸ್ಟೇಕ್ ಇನ್ 2018 ವಾಸ್ ಬಿ ಜೆ ಪಿಯ ಪಿಚ್ನಲ್ಲಿ ಹೋಗಿ ಆಟ ಆಡ್ಲಿಕ್ಕೆ ಹೋದರು. ನೀವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಎದುರಿಸಿ ಗೆದ್ದಿರ್ತಕ್ಕಂಥ 2015 ಬಿಹಾರ್ ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್, ಪಶ್ಚಿಮ ಬಂಗಾಲ್ ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್, ಹೇಮಂತ್ ಸೊರೇನ್, ಇವರು ಯಾರ್ಯಾರು ಬಿ ಜೆ ಪಿಯ ವಿರುದ್ಧ ಸೆಣಸಾಡಿ ಗೆದ್ದಿದ್ದಾರೆ ಅವರು ನಾನ್ ಹಿಂದುತ್ವ ವಿಷಯದ ಪಿಚ್ನಲ್ಲಿ ಬಿ ಜೆ ಪಿಯನ್ನು ಕರ್ಕೊಂಡು ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೆ 2015 ಬಿಹಾರದ ಚುನಾವಣೆ ನೆನಪಿದ್ರೆ ಅಜಿತ್, ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್ ಡೇ 1 ಹೇಳಿದ್ರು ಮೋಹನ್ ಭಾಗವತ್ ನೋಡಿ ಮೀಸಲಾತಿಯನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ. ದೇ ಟುಕ್ ಬಿಜೆಪಿ ಟು ಫಾರ್ವರ್ಡ್ ಬ್ಯಾಕ್ವರ್ಡ್. ಕರೆಕ್ಟ್. ಅವರು ಹಿಂದುತ್ವದ ಪಿಚ್ ಮೇಲೆ ಬಂದು ಆಡ್ಲಿಲ್ಲ. ಮಮತಾ ಬ್ಯಾನರ್ಜಿ ಸ್ವಲ್ಪ ಮಟ್ಟಿಗೆ ಆ ಪಿಚ್ನಲ್ಲಿ ಆಡ್ಲಿಕ್ಕೆ ಹೋದ್ರು, ಸೆಟ್ ಬ್ಯಾಕ್ ಆಗ್ತಾ ಹೋಯ್ತು, ಬೇರೆ ಪಿಚ್ನಲ್ಲಿ ಬಂದು ಆಡಿದ್ರು. ಅಥವಾ ಮಮತಾ ಬ್ಯಾನರ್ಜಿಗೆ ಒಂದು ಲೀವರೇಜ್ ಇದೆ, ಪಶ್ಚಿಮ ಬಂಗಾಳದ 70 ರಿಂದ 80 ಸೀಟ್ಗಳಲ್ಲಿ ಮುಸ್ಲಿಂ ಬಾಹುಳ್ಯ ಇದೆ. ನೀವು ಹುಗ್ಲಿಯಿಂದ ಹಿಡಿದು 24 ಪರಗಣವರೆಗೆ, ಮಾಲ್ಡಾವರೆಗೆ ನಿಮಗೆ ಮುಸ್ಲಿಂ ಬಾಹುಳ್ಯ ಇದೆ, ಯಾಕಂದರೆ ಬಾಂಗ್ಲಾದೇಶ್ ಬಾರ್ಡರ್ ಇದೆ. ಆದರೆ ಕೇಜ್ರಿವಾಲ್ ಆ ಪಿಚ್ನಲ್ಲಿ ಆಡಲಿಲ್ಲ. ಕೇಜ್ರಿವಾಲ್ ಕಾನ್ಷಿಯಸ್ಲಿ ಸಾಫ್ಟರ್ ಹಿಂದುತ್ವ, ನ್ಯಾಷನಲಿಸಮ್ ಪಿಚ್ನಲ್ಲಿ ಆಡ್ತಾ ಇದ್ರು. ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಕೂಡ ಅದೇ. ನೋಡಿ, ಡಿ ಕೆ ಶಿವಕುಮಾರ್ ಅಂದರೆ ನನಗನ್ಸುತ್ತೆ ಈಗ ಬಿ ಜೆ ಪಿ ನಾಯಕರು ಡಿಫ್ಲೆಕ್ಟ್ ಆಗ್ತಿದ್ದಾರೋ, ಆರ್ ಎಸ್ ಎಸ್ ಕ್ಯಾಡರನ್ನು ಡಿಫ್ಲೆಕ್ಟ್ ಮಾಡ್ತಕ್ಕಂಥ ಒಂದು ಜಾಣ ನಡೆಯನ್ನು ಡಿ ಕೆ ಶಿವಕುಮಾರ್ ಇಡ್ತಿದ್ದಾರೋ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಸಿದ್ದರಾಮಯ್ಯನವರು ಹಿಂದುತ್ವದ ಪಿಚ್ ಮೇಲೆ ಆಡ್ಲಿಕ್ಕೆ ಹೋಗಿ ಒಂದು ರೀತಿ ಬಿ ಜೆ ಪಿಯನ್ನು ಎನರ್ಜೈಸ್ ಮಾಡ್ತಾ ಇದ್ರು. ಇದೊಂದು ಹೊಸ ಆಟದ ಭಾಗವ ಅನ್ನೋದು ನನ್ನ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್. ಇದೊಂದು ಹೊಸ ಡಿ ಕೆ ಶಿವಕುಮಾರ್ ಅವರ ಆಟದ ಭಾಗವ, ಬಿ ಜೆ ಪಿಯನ್ನು ಹಿಂದುತ್ವದಲ್ಲೇ ಬಿ ಜೆ ಪಿಯನ್ನು ಮೀರಿಸುವ ಒಂದು ಪ್ರಯತ್ನವನ್ನು ಮಾಡಿ ಬಿ ಜೆ ಪಿಯ ಫೋರ್ಸ್ ಮತ್ತು ಕ್ಯಾಡರನ್ನು ನಲಿಫೈ ಮಾಡ್ತಕ್ಕಂಥ ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರ. ನಾನು ಅದಕ್ಕೆ ಹೇಳಿದೆ, ಇವತ್ತು ನಾನು ಶರ ಬರೆಯೋಲ್ಲ, ಬಟ್ ಆ ರೀತಿಯ ಕುತೂಹಲ ಅಂತೂ ಡಿ ಕೆ ಶಿವಕುಮಾರ್ ಹೇಳಿಕೆಯಿಂದ ನಿಶ್ಚಿತವಾಗಿ ಬರ್ತಾ ಇದೆ.
ಅವರು ಸದನದಲ್ಲಿ RSS ನ ಪ್ರಾರ್ಥನೆಯನ್ನು ಹೇಳ್ತಿದ್ದಾರೆ. ಬಟ್ ವಾಟ್ ಈಸ್ ಇಂಟ್ರೆಸ್ಟಿಂಗ್ ಈಸ್ ಸಿದ್ದರಾಮಯ್ಯನವರು ಇದನ್ನು ಹೇಗೆ ನೋಡ್ತಿದ್ದಾರೆ, ಸಿದ್ದರಾಮಯ್ಯನವರು ತಮ್ಮ ಪಾಲಿಟಿಕ್ಸ್ಗೆ ಇದನ್ನು ಹೇಗೆ ಉಪಯೋಗಿಸ್ಕೊಳ್ತಾರೆ, ಕಾಂಗ್ರೆಸ್ ಹೈಕಮಾಂಡ್ ಒಂದೇ ನಿಮಿಷ ರೀ, ಮಾರುತೇಶ್ ಇದ್ದಾರೆ, ಅದನ್ನೇ ಕೇಳೋಣ ಅಂತ. ಮಾರುತೇಶ, CT ರವಿ ಅವರೇ ಹೇಳಿದ್ರು DK ಶಿವಕುಮಾರ್ ನಮ್ಗೆ ಅರ್ಥನೇ ಆಗ್ತಿಲ್ಲ ಅಂತ. ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಿದೆಯಾ ಈ ಮೂವ್? ಅಲ್ಲ, ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರ ನಡವಳಿಕೆ ಬಗ್ಗೆ ಸಾಕಷ್ಟು ಅಚ್ಚರಿನೂ ಮೂಡಿದೆ ಮತ್ತು ಕುತೂಹಲ ಇದೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿಯನ್ನು ಕೂಡ DK ಶಿವಕುಮಾರ್ ಹಾಗಿಂದಾಗೆ ಉಳಿಸ್ತಾನೆ ಇದ್ದಾರೆ. ಯಾವಾಗ ಪ್ರಧಾನಮಂತ್ರಿಗಳನ್ನ ಇಂಡಿವಿಜುವಲ್ ಆಗಿ ಹೋಗಿ DK ಶಿವಕುಮಾರ್ ಭೇಟಿಯಾಗಿ ಬಂದ್ರು, ಆಗಿನಿಂದಲೂ ಕೂಡ DK ಶಿವಕುಮಾರ್ ಅವರ ಈ ರೀತಿಯಾದಂತಹ ನಡವಳಿಕೆಯ ಬಗ್ಗೆ ಕಾಂಗ್ರೆಸ್ನಲ್ಲೇ ಹೆಚ್ಚು ಚರ್ಚೆ ಆಗ್ತಾ ಇದೆ. ಬಿಜೆಪಿಯವರು ಏನೋ ಸಾಂದರ್ಭಿಕವಾಗಿ ಹೇಳಿರ್ಬೋದು ಅಂತೇಳಿ ಸುಮ್ಮನಾಗ್ಬೋದು, ಆದರೆ ಕಾಂಗ್ರೆಸ್ನ ಒಳಗೆ ಮಾತ್ರ ಈ ರೀತಿಯಾದಂಥ ಒಂದು ವಿಚಿತ್ರ ಚರ್ಚೆಗಳು, ಈ ರೀತಿ ನಡವಳಿಕೆಗಳು ವ್ಯಕ್ತವಾದಾಗಲೆಲ್ಲ ಆಗ್ತಾ ಇದೆ. ಅದು ಮಾತ್ರ ಅಲ್ಲ, ಕುಂಭಮೇಳಕ್ಕೆ ಹೋಗಿ ಬಂದ ಸಂದರ್ಭದಲ್ಲಿ ಎಲ್ಲರೂ ಟೀಕೆ ಮಾಡ್ತಾ ಇದ್ರು, ಕಾಲ್ ತುಳಿತದ ಬಗ್ಗೆ ಎಲ್ಲ ಮಾತನಾಡಿದಾಗ DK ಶಿವಕುಮಾರ್ ಹೇಳಿದ್ರು ಕುಂಭಮೇಳವನ್ನ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅನ್ನುವಂತಹ ಸರ್ಟಿಫಿಕೇಟ್ ಅನ್ನು ಕೊಟ್ರು. ಅದಾದ್ಮೇಲೆ ಅಮಿತ್ ಶಾ ಇದ್ದಂತಹ ಕಾರ್ಯಕ್ರಮದ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ವ್ಯಾಪಕವಾದಂತಹ ಆಕ್ರೋಶ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ವ್ಯಕ್ತವಾಯಿತು. ಅಂದ್ರೆ ಅವರ ಜೊತೆಗೆ ವೇದಿಕೆ ಹಂಚಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅದಕ್ಕೆ ಖಡಕ್ ಆಗಿ DK ಶಿವಕುಮಾರ್ ಉತ್ತರ ಕೊಟ್ಟರು. ಭಕ್ತ ಮತ್ತು ಭಗವಂತನ ನಡುವೆ ಇರತಕ್ಕಂತಹ ಸಂಬಂಧ, ಅವರು ಬಂದು ನನ್ನ ಮನೆಗೆ ಬಂದು ಕರೆದಿದ್ದಾರೆ, ಆ ವಿಶ್ವಾಸಕ್ಕೆ ನಾನು ಹೋಗ್ತಾ ಇದ್ದೀನಿ ಅನ್ನುವಂತ ಮಾತನ್ನು ಹೇಳಿದ್ರು. ಈ ತರದ ನಡವಳಿಕೆಗಳು ತುಂಬಾ ಆಗಿದಾವೆ. ಈಗ ಧರ್ಮಸ್ಥಳದ ಪ್ರಕರಣದಲ್ಲೂ ಕೂಡ DK ಶಿವಕುಮಾರ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲಾ ನಾಯಕರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೊದಲ ಬಾರಿ ಅವರೇ ಹೇಳಿದ್ದು ಇಡೀ ಧರ್ಮಸ್ಥಳದ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಇತ್ತೀಚೆಗಷ್ಟೇ ಮೊನ್ನೆ ಪ್ರಧಾನಮಂತ್ರಿ ಅವರು ಉದ್ಘಾಟನೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಮೆಟ್ರೋ ಪ್ರಾಜೆಕ್ಟ್ಸ್ ಗಳನ್ನ ವಿವರಣೆ ಕೊಡೋದಾಗ್ಲಿ, ಸ್ಟೇಜ್ ನಲ್ಲಿ ಮಾತನಾಡ್ತಾ ಇದ್ದಂಥದ್ದಾಗ್ಲಿ, ಅವ್ರ ಜೊತೆಗೆ ಒಂದು ಆತ್ಮೀಯವಾದಂತಹ ನಡವಳಿಕೆ ಕಾಣಿಸ್ತಾ ಇತ್ತು. ಈ ನಡವಳಿಕೆ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತು. ಈ ಪ್ರಶ್ನೆಯನ್ನು ಕೇಳಿದಾಗ DK ಶಿವಕುಮಾರ್ ಮೀಡಿಯಾದವ್ರಿಗೂ ಹೇಳಿದ್ರು, ನೀವೇನ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ನಾನೇನ್ ಬಿಜೆಪಿಗೆ ಸೇರೋದಿಲ್ಲ ಅಂತ. ಈಶಾ ಫೌಂಡೇಶನ್ ಕಾರ್ಯಕ್ರಮ ಆದಾಗ್ಲೂ ಕೂಡ ಇದೇ ರೀತಿಯಾದಂತ ಚರ್ಚೆ ಬಂದಿತ್ತು. ಅಂದ್ರೆ DK ಶಿವಕುಮಾರ್ ಬಹಳ ಚಾಣಾಕ್ಷ ನಡೆಯನ್ನ ಇಡ್ತಾ ಇದ್ದಾರೆ. ಈಗ ಅಧಿಕಾರ ಹಸ್ತಾಂತರ, ಅಧಿಕಾರದ ಬದಲಾವಣೆ, ಪವರ್ ಶೇರಿಂಗ್ ನ ಚರ್ಚೆಯ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಈ ನಡವಳಿಕೆಗಳು ಒಂದು ಆಪ್ಷನ್ ನನಗೆ ಇದೆ ಅನ್ನುವಂಥದ್ದನ್ನ ಏನಾದರೂ ಹೈಕಮಾಂಡ್ಗೆ ಹೇಳುವಂತ ಪ್ರಯತ್ನದ ಭಾಗವಾಗಿ ಇದು ಮಾಡ್ತಾ ಇದ್ದಾರೋ ಅಥವಾ ಹೈಕಮಾಂಡ್ ಇದನ್ನು ಗಮನಿಸಲಿ ಅನ್ನುವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಇಂಥ ಬೆಳವಣಿಗೆ ಆದಾಗೆಲ್ಲವೂ ಕೂಡ DK ಶಿವಕುಮಾರ್ ಒಂದು ಪಾಸಿಟಿವ್ ಅನ್ನ ತೆಗೆದುಕೊಳ್ತಾರೆ ಮತ್ತು ಒಂದು ಪಾಸಿಟಿವ್ ಆಗಿಯೇ ಮೂವ್ ಆಗ್ತಾರೆ. ಯಾವುದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಈ ತರದ ಯಾವುದೇ ವಿವಾದಗಳಾಗ್ಲಿ ಅದರಲ್ಲೂ ಒಂದು ಪಾಸಿಟಿವ್ ಅನ್ನ ಹುಡುಕೊಳ್ಳುವಂತಹ ಚಾಣಾಕ್ಷ ನಡೆ DK ಶಿವಕುಮಾರ್ ಅವರು ಫಾಲೋ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲೂ ಅಷ್ಟೇ ಕೆಲವೊಮ್ಮೆ ಕೆಲವರ ಬಳಿ ಇರ್ತಕ್ಕಂಥ ಒಳ್ಳೆಯದನ್ನ ನಾವು ಪಿಕ್ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಇದೇ ರೀತಿಯಾದ ಒಂದು ವಿವಾದ ಆದಾಗ, ಅಂದ್ರೆ ಶಕ್ತಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪರಿಷ್ಕರಣೆ ಆಗುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು KPCC ಕಚೇರಿಯಲ್ಲೇ ಹೇಳಿದ್ರು, ಈ ಗ್ಯಾರಂಟಿ ನಿಲ್ಲಿಸ್ತಿ ಅಂತ ಹೇಳಿದೀಯಾ, ಪೇಪರ್ ಅಲ್ಲೆಲ್ಲ ಬಂದಿದೆ ಅಂತೇಳಿ ಪಕ್ಕದಲ್ಲೇ ಕೂರಿಸ್ಕೊಂಡು DK ಶಿವಕುಮಾರ್ ಅವರಿಗೆ ಬಹಳ ಸಿಟ್ಟಿನಲ್ಲೇ ಹೇಳಿದ್ರು. ಆದ್ರೆ DK ಶಿವಕುಮಾರ್ ಅದರ ಒಂದು ಪಾಸಿಟಿವ್ ಅನ್ನು ಹುಡ್ಕೊಂಡ್ರು. ನಾನು ಹೇಳಿದ್ದಕ್ಕೆ ಶಕ್ತಿ ಯೋಜನೆ ಈಗ ಇನ್ನಷ್ಟು ಗಟ್ಟಿಯಾಗಿ ಉಳಿತಲ್ಲ ಬಿಡಿ ಅನ್ನುವಂತ ಮಾತನ್ನ ಹೇಳಿದ್ರೆ ಅವ್ರು ಅಷ್ಟು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಈ ರೀತಿಯಾಗಿ ಇಂಥ ವಿವಾದಗಳು, ಇಂಥ ಬೆಳವಣಿಗೆಗಳೆಲ್ಲ ನಡೆದಾಗ್ಲೂ ಕೂಡ DK ಶಿವಕುಮಾರ್ ವಿವಾದಗಳಿಗೆ ಅಥವಾ ಅವ್ರ ಮೇಲೆ ಬರುವಂತ ಆರೋಪಗಳಿಗೆ ತಲೆ ಕೆಡಿಸ್ಕೊಳ್ದೆ ಪಾಸಿಟಿವ್ ಅನ್ನ ಆಯ್ಕೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆ ತರದೇ ಒಂದು ಚರಿಷ್ಮವನ್ನ ಅವರ ಪೊಲಿಟಿಕಲ್ ಕೆರಿಯರ್ ಅಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಬೆಳವಣಿಗೆ ಕೂಡ ಕಾಂಗ್ರೆಸ್ನವರಿಗೆ ಒಂದು ರೀತಿ ತಲೆಗೆ ಹುಳ ಬಿಟ್ಟಂಗಾಗಿದೆ. ಸೊ ಹೈಕಮಾಂಡ್ ಇದಕ್ಕೆ ಏನಾದ್ರೂ ಕ್ಲಾರಿಫಿಕೇಶನ್ ಅನ್ನು ಕೇಳ್ತಾರಾ ಅಥವಾ ಯಾಕೆ ಹೇಳಿದ್ರಿ ಅಂತ ಏನಾದ್ರೂ ಅದನ್ನು ಕೇಳಿ ಅದಕ್ಕೆ ಉತ್ತರ ಪಡೆದುಕೊಳ್ತಾರಾ? ಯಾಕಂದ್ರೆ ಒಂದು ವರ್ಗ ಅಂತೂ ನಿಶ್ಚಿತವಾಗಿಯೂ DK ಶಿವಕುಮಾರ್ ಅವರ ವಿರುದ್ಧ ಇರತಕ್ಕಂಥವ್ರು ಹೈಕಮಾಂಡ್ ನಾಯಕರಿಗೆ ಈ ಹಿಂದೆ ಈಶಾ ಫೌಂಡೇಶನ್ಗೆ ಹೋದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಟ್ವೀಟ್ ಮಾಡಿ ಆಗ್ರಹ ಮಾಡಿದ್ರು. ಸೊ ಹಾಗಾಗಿ ಈ ಪ್ರಕರಣ ಅಲ್ಲಿಯ ತನಕ ಹೋಗಿ ಮುಟ್ಟುತ್ತದೋ ಅಥವಾ ಇದಿಲ್ಲೇ ಪ್ರತಿ ಟೀಕೆ ವಾದ ಪ್ರತಿವಾದಗಳಿಗೆ ನಿಲ್ಲುತ್ತೋ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.